ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಬಹಳ ಜನ ಕೇಳ್ತಾ ಇದ್ರು ಸರ್ 15% ಆಲ್ ಇಂಡಿಯಾ ಕೋಟಾದಲ್ಲಿ ಬರುವಂತಹ ವೆಟರ್ನರಿ ಸೀಟ್ಗಳ ಒಂದು ಕೌನ್ಸಿಲಿಂಗ್ ಏನಿದೆ ಅದು ನೀಟ್ ಮಾರ್ಕ್ಸಿನ ಆಧಾರದ ಮೇಲೆ ಯಾವಾಗ ನಡೀತದ ಅಂತ ಹೇಳಿ ಕೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ಇವತ್ತು ನೋಟಿಫಿಕೇಶನ್ ಇವತ್ತು ಅಂದರೆ ಒಂದು 2 ದಿನ ಆಯಿತು. ಸೊ ಐ ವಾಸ್ ನಾಟ್ ಇನ್ ಹೋಮ್, ಅಂದರೆ ನಾನು ಔಟ್ ಆಫ್ ಸ್ಟೇಷನ್ ಇರೋದಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕೌನ್ಸಿಲಿಂಗ್ ಏನಿದೆ ಅದು ನಾಳೆ ಬೆಳಗ್ಗೆ ಸ್ಟಾರ್ಟ್ ಆಗ್ತಾ ಇದೆ. ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ನೀವು ಏನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ಇಲ್ಲಿ ಫಸ್ಟು ಆನ್ಲೈನ್ ಶೆಡ್ಯೂಲ್ನ ನೋಡ್ಕೊಂಡು ಬಿಡೋಣಂತೆ. ಸೊ ಆನ್ಲೈನ್ ಶೆಡ್ಯೂಲನ್ನು ನೋಡಿ. ಸೊ ನಿಮಗೆ ಆನ್ಲೈನ್ ಶೆಡ್ಯೂಲ್ ಬೇಕು ಅಂತಂದರೆ ಈ ರೀತಿ ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಟೈಪ್ ಮಾಡಿ ಅಥವಾ vci.admissions.nic.in ಹೋಗ್ಬಿಟ್ಟು ಸೊ ಇಲ್ಲಿ ಈ ಸರ್ವಿಸ್ ಅಂತ ಕಾಣಿಸ್ತದೆ, ಇಲ್ಲಿ ಸೀಟ್ ಮೆಟ್ರಿಕ್ಸ್ ಕಾಣಿಸ್ತದೆ, ಇಲ್ಲಿ ಶೆಡ್ಯೂಲ್ ಅಂತ ಹೊಡೆದ್ರೆ ಶೆಡ್ಯೂಲ್ ಕಾಣಿಸ್ತದೆ. ಸೊ ಆ ಒಂದು ಶೆಡ್ಯೂಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಬಿಡಿ. ಶೆಡ್ಯೂಲ್ ಯಾವ ರೀತಿ ಇದೆ ಅಂತಂದರೆ ರೌಂಡ್ 1 21/3/2022 ಮಂಡೇ ಫ್ರಾಮ್ ನೋಡಿ 10 ಗಂಟೆಯಿಂದ ಬೆಳಗ್ಗೆ 10 ಗಂಟೆಯಿಂದ 23ನೇ ತಾರೀಕು ಸಂಜೆ 6 ಗಂಟೆಯ ತನಕ. ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟ್ ರೌಂಡ್ 1 ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತಂದರೆ ರಿಜಿಸ್ಟ್ರೇಷನ್ ಆ್ಯಂಡ್ ಪೇಮೆಂಟ್ ಆಫ್ ಫೀಸ್ 21ರಿಂದ ನಾಳೆ ಬೆಳಗ್ಗೆಯಿಂದ 23ನೇ ತಾರೀಕು 6 ಗಂಟೆ ತನಕ ಇರ್ತದೆ. ಅದಾದಮೇಲೆ ಚಾಯ್ಸ್ ಫಿಲ್ಲಿಂಗ್ ಆ್ಯಂಡ್ ಲಾಕಿಂಗ್ ಬೈ ದ ಕ್ಯಾಂಡಿಡೇಟ್ಸ್ 21ನೇ ತಾರೀಕಿನಿಂದ 24ನೇ ತಾರೀಕಿನ ತನಕ ಇರ್ತದೆ, ಬೆಳಗ್ಗೆ 9 ಗಂಟೆಯ ತನಕ. ಅದಾದಮೇಲೆ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ಏನಿದೆ ಅದು ಸೊ 24th ಆಗ್ತದೆ, ಸೊ ಆಫ್ಟರ್ನೂನ್ ಆಗ್ತದೆ. ಸೊ ಅನೌನ್ಸ್ಮೆಂಟ್ ಆಫ್ ರಿಸಲ್ಟ್ ಏನಿದೆ ಅದು 25ಕ್ಕೆ ಆಗ್ತದೆ. ಓಕೆ, ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ನ ಅವರು ಮಾಡ್ತಾರೆ. ಅದಾದಮೇಲೆ ಅಲಾಟ್ಮೆಂಟ್ ಆಫ್ ರಿಸಲ್ಟ್ ವಿಲ್ ಬಿ ದೇರ್. ಅದಾದಮೇಲೆ ರಿಪೋರ್ಟಿಂಗ್ ಎಟ್ ದ ರೆಸ್ಪೆಕ್ಟಿವ್ ಕಾಲೇಜ್ ವಿಲ್ ಬಿ ಫ್ರಮ್ 25th of March to the 29th of March ಟ್ಯೂಸ್ಡೇ. ಇದು ಫಸ್ಟ್ ರೌಂಡ್ ಶೆಡ್ಯೂಲ್. ಸೆಕೆಂಡ್ ರೌಂಡ್ ಶೆಡ್ಯೂಲ್ ನಿಮಗೆ 31ಕ್ಕೆ ಸ್ಟಾರ್ಟ್ ಆಗ್ತದೆ. 31ರಿಂದ 2ನೇ ತಾರೀಕಿನ ತನಕ 2 ಏಪ್ರಿಲ್ ತನಕ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಅದಾದಮೇಲೆ 31ರಿಂದ 4ನೇ ತಾರೀಕಿನ ತನಕ 4 ಏಪ್ರಿಲ್ ತನಕ ಚಾಯ್ಸ್ ಫಿಲ್ಲಿಂಗ್ ಆ್ಯಂಡ್ ಲಾಕಿಂಗ್ ಇರ್ತದೆ. ಅದಾದಮೇಲೆ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ 4ನೇ ತಾರೀಕು ನಡೀತದೆ. ಅದಾದಮೇಲೆ 5ನೇ ತಾರೀಕು ರಿಸಲ್ಟ್ ಅನೌನ್ಸ್ ಆಗ್ತದೆ. ಅದಾದಮೇಲೆ 5ರಿಂದ 8 ಸೊ ರಿಪೋರ್ಟಿಂಗ್ ಎಟ್ ದ ರೆಸ್ಪೆಕ್ಟಿವ್ ಕಾಲೇಜ್ ವಿಲ್ ಬಿ ದೇರ್. ಮಾಪಪ್ ರೌಂಡ್ ಏನಿದೆ ಇದರಲ್ಲಿ ಸೀಟ್ ಉಳಿದಿರುವಂಥ ಸೀಟನ್ನು ಮಾಪಪ್ ರೌಂಡಲ್ಲಿ ಸೊ 11ನೇ ತಾರೀಕಿನಿಂದ 13ನೇ ತಾರೀಕಿನ ತನಕ ರಿಜಿಸ್ಟ್ರೇಷನ್ ಇರ್ತದೆ. ಅದಾದಮೇಲೆ ಚಾಯ್ಸ್ ಫಿಲ್ಲಿಂಗ್ ಆ್ಯಂಡ್ ಲಾಕಿಂಗ್ 11ರಿಂದ 13ನೇ ತಾರೀಕು. ಅದಾದಮೇಲೆ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ 13ನೇ ತಾರೀಕು. ಅದಾದಮೇಲೆ ಅನೌನ್ಸ್ಮೆಂಟ್ ಆಫ್ ರಿಸಲ್ಟ್ 14ನೇ ತಾರೀಕು ಮತ್ತು ರಿಪೋರ್ಟಿಂಗ್ ಟು ದ ಪರ್ಟಿಕ್ಯುಲರ್ ಕಾಲೇಜ್ 18ರಿಂದ 20ನೇ ತಾರೀಕಿನವರೆಗೆ ಇರ್ತದೆ. ಓಕೆ, ಸೊ ಇದಿಷ್ಟು ರಿಮೆಂಬರ್ ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ವೆಬ್ಸೈಟಲ್ಲಿ ಕೊಟ್ಟಿರುವಂತಹ BVSC ಅಂದರೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಮತ್ತು ಆ್ಯನಿಮಲ್ ಹಸ್ಬೆಂಡರಿ ಡಿಗ್ರಿ ಕೋರ್ಸಸ್ಗಳಿಗೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆ್ಯಂಡ್ ಮಾಪಪ್ ರೌಂಡ್ ಶೆಡ್ಯೂಲ್. ಸೊ ಈ ಒಂದು ಕೌನ್ಸಿಲಿಂಗನ್ನು ಯಾವ್ಯಾವ ಕಾಲೇಜಸ್ಗಳಿಗೆ ಮಾಡಲಾಗ್ತದ, ಸೀಟ್ ಮೆಟ್ರಿಕ್ಸ್ ಏನು ಅಂತ ನೋಡಿ. ಸೊ ಆಂಧ್ರ ಪ್ರದೇಶ ಎಲ್ಲ ಸೀಟ್ ಮೆಟ್ರಿಕ್ಸ್ನ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಸೀಟ್ ಮೆಟ್ರಿಕ್ಸ್ ಬೇಕಂತಂದರೆ ಇದರಲ್ಲಿ ಈ ಸರ್ವಿಸ್ ಅಂತ ಇದೆ, ಸೀಟ್ ಮೆಟ್ರಿಕ್ಸ್ ಕ್ಲಿಕ್ ಮಾಡಿ. ಸೊ ನಾವು ಕರ್ನಾಟಕದ ಬಗ್ಗೆ ಗಮನ ಹರಿಸಬೇಕು ಅಂತಂದರೆ ಕರ್ನಾಟಕದಲ್ಲಿ 4 ಕಾಲೇಜಸ್ಗಳು ಇದರ ಅಂಡರ್ ಬರ್ತದೆ. ಸೊ ವೆಟರ್ನರಿ ಕಾಲೇಜ್ ಆಫ್ ಹೆಬ್ಬಾಳ ಬೆಂಗಳೂರಿನಲ್ಲಿ 100 ಸೀಟ್ಸ್ ಇತ್ತು. ಹೌದಾ, ಟೋಟಲ್ 100 ಸೀಟ್ಸ್ ಇತ್ತು. ಸೊ ಅದರಲ್ಲಿ ಗೊತ್ತಿರಲಿ 15% ಆಲ್ ಇಂಡಿಯಾ ಕೋಟಾ ಅಂತಂದರೆ 15 ಸೀಟ್ ಆಲ್ ಇಂಡಿಯಾ ಕೋಟಾದಲ್ಲಿ. ಅದರಲ್ಲಿ ಅನ್ರಿಸರ್ವ್ಡ್ ಕ್ಯಾಟಗರಿ 6, ಜನರಲ್ EWS 2, OBC 3, OBC PWD 1, SC 2, ST 1 ಇರ್ತದೆ. ಸೊ ಇದು ಆಲ್ ಇಂಡಿಯಾ ಕೋಟಾ ಆಗಿರೋದಕ್ಕೆ ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು ಅನ್ನೋದು ಗೊತ್ತಿರಲಿ. ಅದಾದಮೇಲೆ ವೆಟರ್ನರಿ ಕಾಲೇಜ್ ನಂದಿನಗರ್ ಬೀದರ್ದಲ್ಲಿ 75 ಸೀಟ್ ಇತ್ತು. ಅದರಲ್ಲಿ 11 ಸೀಟು ಆಲ್ ಇಂಡಿಯಾ ಕೋಟಾದಲ್ಲಿ ಬರ್ತದೆ. ಇಲ್ಲಿನ ಕಂಪ್ಲೀಟ್ ಆ ಡೀಟೇಲ್ನ ನೋಡ್ಕೊಳ್ಬೋದು. ಅದಾದಮೇಲೆ ಹಾಸನ ವೆಟರ್ನರಿ ಕಾಲೇಜಲ್ಲಿ 100 ಸೀಟ್ಸ್, ಔಟ್ ಆಫ್ ದಟ್ 15 ಸೀಟ್ಸ್ ಕಮ್ಸ್ ಅಂಡರ್ ಆಲ್ ಇಂಡಿಯಾ ಕೋಟಾ. ಶಿವಮೊಗ್ಗದಲ್ಲಿ ಇರುವಂಥ ವೆಟರ್ನರಿ ಕಾಲೇಜಲ್ಲಿ 15 ಸೀಟ್ ಆಲ್ ಇಂಡಿಯಾ ಕೋಟಾದಲ್ಲಿ ಬರ್ತದೆ. ಇದರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲಿ ನೋಡ್ಕೊಳ್ಬೋದು. ಅದಾದಮೇಲೆ ನೀವು ಬೇರೆ ರಾಜ್ಯದಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಎಲ್ಲ ರಾಜ್ಯದ ಒಂದು ಸೀಟ್ ಮೆಟ್ರಿಕ್ಸನ್ನು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಪ್ಲೀಸ್ ಗೋ ಥ್ರೂ ದೀಸ್ ಸೀಟ್ ಮೆಟ್ರಿಕ್ಸ್ ಇಫ್ ಯು ವಾಂಟ್. ಅದಾದಮೇಲೆ ಇನ್ಫಾರ್ಮೇಷನ್ ಬುಲೆಟಿನ್ಗೆ ಬರೋಣಂತೆ. ಇನ್ಫಾರ್ಮೇಷನ್ ಬುಲೆಟಿನ್ ನಿಮಗೆ ಇಲ್ಲಿ ಕಾಣಿಸ್ತದೆ ನೋಡಿ, ಇನ್ಫಾರ್ಮೇಷನ್ ಅಂತ ಇದೆ. ಇನ್ಫಾರ್ಮೇಷನ್ ಬುಲೆಟಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇನ್ಫಾರ್ಮೇಷನ್ ಬುಲೆಟಿನ್ನಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಹೇಳಬೇಕು ಅಂತಂದರೆ ಸೊ ಇದೆಲ್ಲ ನಿಮಗೆ ಗೊತ್ತೇ ಇದೆ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ, ಸೊ ನಂಬರ್ ಆಫ್ ಅಡ್ಮಿಷನ್ಸ್ ಆಗಲಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿ. ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕ್ವಾಲಿಫೈಡ್ ನೀಟ್ UG 2021 ಅಂದರೆ ಈ ಒಂದು ಕೌನ್ಸಿಲಿಂಗ್ ನೀಟ್ ಎಕ್ಸಾಮಿನೇಷನ್ ಅಂಡರ್ ಆಗುವಂಥದ್ದು ಗೊತ್ತಿರಲಿ. 15% ಆಲ್ ಇಂಡಿಯಾ ಕೋಟಾ ಅಂತ ಏನಿರ್ತದೆ ಅದು ನೀಟ್ ಎಕ್ಸಾಮಿನೇಷನ್ ಥ್ರೂ ಆಗ್ತದೆ. ಕರ್ನಾಟಕದಲ್ಲಿ ಉಳಿದಿರುವಂತಹ ವೆಟರ್ನರಿ ಸೀಟ್ಸ್ ಏನಿದೆ ಅದು KCETಯ PCB ಮಾರ್ಕ್ಸನ್ನು ಕನ್ಸಿಡರ್ ಮಾಡಿಕೊಂಡು ನಿಮಗೊಂದು ವೆಟರ್ನರಿ ರ್ಯಾಂಕನ್ನು ಕೊಡ್ತಾರೆ, ಅದರ ಮೂಲಕ ನಡೆಯುವಂಥದ್ದು. ಓಕೆ, ಸೊ ಇದಾದಮೇಲೆ ಬೇರೆ ಎಲ್ಲ ಇನ್ಫಾರ್ಮೇಷನ್ ಇದರಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಬೋದು ಯಾವ್ಯಾವ ರೀತಿ ರಿಸರ್ವೇಷನ್ ಇದೆ. ಸೊ ಇದೇನು ನಿಮಗೆ ಈಗ ಇಂಪಾರ್ಟೆಂಟ್ ಇಲ್ಲ, ಬಟ್ ಎಷ್ಟು ಫೀಸ್ ತುಂಬಬೇಕು ಅಂತಲೂ ಕೂಡ ಇಲ್ಲಿದೆ ನೋಡಿ. ರಿಜಿಸ್ಟ್ರೇಷನ್ ಫೀಸ್ ಫಾರ್ ರೌಂಡ್ 1, ರೌಂಡ್ 2 ಆ್ಯಂಡ್ ಮಾಪಪ್ ರೌಂಡ್ ನೋಡಿ. ಜನರಲ್ ಕ್ಯಾಂಡಿಡೇಟ್ಸ್ 1000 ರೂಪೀಸನ್ನು ಪೇ ಮಾಡಬೇಕಾಗ್ತದೆ. ಸೊ EWS OBC ಕ್ಯಾಟಗರಿ ಅವರು 900, SC ST PWD ಟ್ರಾನ್ಸ್ಜೆಂಡರ್ದವರು 500 ರೂಪೀಸನ್ನು ಪೇ ಮಾಡಬೇಕಾಗ್ತದೆ.
ಗೊತ್ತಿರಲಿ. ಓಕೆ, ಮಾಪಪ್ ರೌಂಡ್ ಫೀಸ್ ಏನಿದೆ, ಮಾಪಪ್ ರೌಂಡ್ ಫೀಸ್ ಸೆಕ್ಯೂರಿಟಿ ಡಿಪಾಸಿಟ್ ರಿಫಂಡೇಬಲ್ ಇರ್ತದೆ. ಸೊ ಸಬ್ಜೆಕ್ಟ್ ಟು ಸರ್ಟನ್ ಕಂಡೀಷನ್ ಅಂತಂದ್ರೆ ನಿಮಗೆ ಸೀಟ್ ಸಿಗಲಿಲ್ಲ ಅಂತಂದರೆ, ಸೀಟ್ ಸಿಕ್ಕು ನೀವು ಅಡ್ಮಿಷನ್ ಮಾಡಿಸಲಿಲ್ಲ ಅಂತಂದ್ರೆ ರಿಫಂಡ್ ಬರೋದಿಲ್ಲ. ಸೊ ನಿಮಗೆ ರೌಂಡ್ 1 ರೌಂಡ್ 2ಗೆ ಯಾವುದೇ ರೀತಿಯ ವಾಟ್ ಯು ಕ್ಯಾನ್ ಸೇ ನಿಮಗೆ ಯಾವುದೇ ರೀತಿಯ ಸೆಕ್ಯೂರಿಟಿ ಡಿಪಾಸಿಟ್ ಇರೋದಿಲ್ಲ. ಬರೀ 1000 ರೂಪೀಸ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡಾಯ್ತು. ಓಕೆ, ಅದು ನಿಮ್ಮದು SC ST PWD ಇತ್ತಂದರೆ 500 ರೂಪೀಸ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವು ಇನ್ವಾಲ್ವ್ ಆಗ್ಬೋದು. ಸೊ ಅದು ನಾನ್ ರಿಫಂಡೇಬಲ್ ಇರ್ತದೆ ಅನ್ನೋದು ಗೊತ್ತಿರಲಿ. ಸೊ ನಿಮಗೆ ರಿಫಂಡೇಬಲ್ ಏನಿದೆ ಅದು ಮಾಪಪ್ ರೌಂಡಿಗೆ ಮಾತ್ರ ಅಪ್ಲೈ ಆಗುವಂಥದ್ದು, ಉಳಿದಿರೋದಕ್ಕೆ ಸಂಬಂಧ ಇಲ್ಲ. ಓಕೆ, ಸೊ ಇದಾದಮೇಲೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಇದೆ, ಅದನ್ನು ಕೂಡ ನೋಡ್ಕೊಳ್ಳಿ. ಸೊ ಇವೆಲ್ಲ ಕಾಮನ್ ಇನ್ಸ್ಟ್ರಕ್ಷನ್ಸ್ ಇರ್ತದೆ. ಓಕೆ, ಡಾಕ್ಯುಮೆಂಟ್ಸ್ ಏನೇನು ಬೇಕು ವೆರಿಫಿಕೇಶನ್ ನೋಡಿ. ಎಟ್ ದ ಟೈಮ್ ಆಫ್ ರಿಪೋರ್ಟಿಂಗ್ ಟು ದ ಅಡ್ಮಿಷನ್, ರಿಪೋರ್ಟಿಂಗ್ ಟು ದ ಕಾಲೇಜಸ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಅಡ್ಮಿಟ್ ಕಾರ್ಡ್ ಆಫ್ ನೀಟ್ ಯೂಸ್ 2021, ರ್ಯಾಂಕ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ID ಯಾವುದೋ ಒಂದು ಫಾರ್ಮ್ ಏನಿದೆ ಅದರಲ್ಲಿ ಏನು ನೀಟ್ UG ಫಾರ್ಮಲ್ಲಿ ಪ್ರಿಸ್ಕ್ರೈಬ್ ಮಾಡಿರ್ತೀರ ಅದು ಬೇಕಾಗ್ತದೆ. ಪ್ರೂಫ್ ಫಾರ್ ಬರ್ತ್ ಸರ್ಟಿಫಿಕೇಟ್ ಬೇಕು, ಅಂದರೆ ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಅಂದರೆ 10th ಆದರೂ ಇರ್ಬೋದು ಅಥವಾ ಇಕ್ವಿವೆಲೆಂಟ್ ಸರ್ಟಿಫಿಕೇಟ್ ಇರ್ಬೋದು. 10+2 ಮಾರ್ಕ್ಸ್ ಕಾರ್ಡ್ ಬೇಕು, 10+2 ಸರ್ಟಿಫಿಕೇಟ್ ಆರ್ ಪ್ರೊವಿಷನಲ್ ಸರ್ಟಿಫಿಕೇಟ್ ಬೇಕು. ಸೊ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಫ್ರಮ್ ಸ್ಕೂಲ್ ಆರ್ ಕಾಲೇಜ್ ಲಾಸ್ಟ್ ಅಟೆಂಡೆಡ್ ಬೇಕಾಗ್ತದೆ. 6 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗ್ತದೆ. ಅದಾದಮೇಲೆ ಇಕ್ವಿವೆಲೆಂಟ್ ಸರ್ಟಿಫಿಕೇಟ್ ಫ್ರಮ್ ಆಲ್ ಇಂಡಿಯಾ ಯೂನಿವರ್ಸಿಟಿ ಇನ್ ದ ಕೇಸ್ ಆಫ್ ಸ್ಟೂಡೆಂಟ್ಸ್ ಎಜುಕೇಟೆಡ್ ಅಬ್ರಾಡ್ ಅಂತ ಇದೆ. ಸೊ ಕ್ಯಾಂಡಿಡೇಟ್ ಶುಡ್ ಆಲ್ಸೋ ಪ್ರೊಡ್ಯೂಸ್ ದ ಫಾಲೋವಿಂಗ್ ಸರ್ಟಿಫಿಕೇಟ್. ನಿಮಗೇನಾದರೂ SC ST ಅಥವಾ OBC ಬರ್ತೀರಿ ಅಂತಂದರೆ ಇಲ್ಲೇನು ಅನೆಕ್ಸರ್ ಕೊಟ್ಟಿರ್ತಾರೆ ಅದರ ಒಂದು ಫಾರ್ಮ್ಯಾಟಲ್ಲಿ ನಿಮ್ಮ ಒಂದು ಸರ್ಟಿಫಿಕೇಟನ್ನು ಕೊಡಬೇಕಾಗ್ತದೆ. ಸೊ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ದರೆ ಅದಕ್ಕೂ ಒಂದು ಫಾರ್ಮ್ಯಾಟ್ ಇರ್ತದೆ, ಆ ಒಂದು ಫಾರ್ಮ್ಯಾಟಲ್ಲಿ ಕೊಡಬೇಕಾಗ್ತದೆ. ನಿಮಗೇನಾದರೂ ಡೌಟ್ ಇದ್ದರೆ ಇದರಲ್ಲಿ ನೀವು ಕೇಳಿಕೊಳ್ಳಬಹುದು. ಇದಿಷ್ಟು. ಸೊ ಇನ್ಫಾರ್ಮೇಷನ್ ಬುಲೆಟಿನ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ನಿಮಗೆಲ್ಲ ಇನ್ಫಾರ್ಮೇಷನ್ ಬೇಕು ಅಂತಂದರೆ ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾಕ್ಕೆ ಹೋಗ್ಬಿಡಿ. ಸೊ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನೇನಿದೆ ಅವೆಲ್ಲವೂ ಕೂಡ ಕಾಣ್ತದೆ. ಸೊ ನಾಳೆ ಬೆಳಗ್ಗೆ ಈ ಒಂದು ವೆಬ್ಸೈಟಲ್ಲಿ, ಸೇಮ್ ವೆಬ್ಸೈಟಲ್ಲಿ ಇಲ್ಲಿ ಕೆಳಗಡೆ ನೋಡಿದ್ರೆ ನಿಮಗೆ ರಿಜಿಸ್ಟ್ರೇಷನ್ಗೆ ಒಂದು ಟ್ಯಾಬ್ ಕೂಡ ಓಪನ್ ಆಗ್ತದೆ. ಆ ಒಂದು ಟ್ಯಾಬನ್ನು ಕ್ಲಿಕ್ ಮಾಡಿ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬಹುದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ನಿಮಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ಸೊ ವೆಟರ್ನರಿ ಕೌನ್ಸಿಲಿಂಗ್ ಆಫ್ ಇಂಡಿಯಾ ಅಂದರೆ VCI ದವರು ಸೊ ಆಲ್ ಇಂಡಿಯಾ ಕೋಟಾ 15%ಗೆ ಒಂದು ರೌಂಡ್ 1 ರೌಂಡ್ 2 ಮತ್ತು ಮಾಪಪ್ ರೌಂಡ್ ಅಂಥೇಳಿ ಸೊ ಕೌನ್ಸಿಲಿಂಗನ್ನು ನಡೆಸ್ತಾ ಇದ್ದಾರೆ. ಯಾರ್ಯಾರಿಗೆ ಹೆಲ್ಪ್ ಆಗ್ತದೆ ಹೆಲ್ಪನ್ನು ತೊಗೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿ ಮುಗಿಸೋಣತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.